ಅಣ್ಣ ಚಾಕ್ಲೇಟ್ ಕೊಡಿ ಅಣ್ಣ ಚಾಕ್ಲೇಟ್ ಕೊಡಿ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ. ಒಂದು ಟೀ ಅಂಗಡಿ ಅನ್ಸಂಗಿಲ್ಲ, 50 ಸಲ ನಿಲ್ಲಿಸ್ತಾರೆ, ಟೀಗೆ ಒಂದ್ಸಲಿ ಕಾಫಿಗೆ ಒಂದ್ಸಲಿ ಅಂತ. ಬಿಟ್ಟವ್ರೆ ಫ್ರೆಂಡ್ಸ್. ಯೋಚನೆ ಮಾಡ್ತಾ ಅದನ್ನ ಏನ್ ಮಾಡೋದು ಅಂತ. ಒಬ್ಬ ಲೊಕೇಶನ್ ಕಳಿಸ್ತೀನಿ ಬನ್ನಿ ಅಂತ ಹೇಳಿದ್ದ, ಅವ್ನ ಎಂಗೇಜ್ಮೆಂಟ್ ಇತ್ತು, ಅವ್ನ ಲೊಕೇಶನ್ನೇ ಕಳಿಸ್ತಿಲ್ಲ, ಫೋನೇ ಪಿಕ್ ಮಾಡ್ತಿಲ್ಲ. ಎಲ್ಲ ಹೋಗೋಣ, ಏನ್ ಮಾಡೋಣ? $1 ಮಿಲಿಯನ್ ಚಾಲೆಂಜ್ ನ ಕಂಪ್ಲೀಟ್ ಮಾಡಕ್ಕೆ ಇನ್ನು 149 ದಿನ ಇದೆ ಅಷ್ಟೇ. ಇನ್ನು ವಿಡಿಯೋನೇ ಹಾಕಿಲ್ಲ ನಾವೇನು, ಸೊ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೆ ಏನೇನ್ ಮಾಡ್ತೀವಿ ಅಂತ ತೋರಿಸ್ತಾ ಹೋಗ್ತೀವಿ. ನಮ್ ಜೊತೆ ಸಚಿನ್ ಇರ್ತಾರೆ, ನೀವಿರ್ತೀರಾ. ಫೈನಲ್ ಹೊರಟಿದ್ದೀವಿ, ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ, ಬನ್ನಿ ತೋರಿಸ್ತೀವಿ. ತೋರ್ಸೋ ಕಾರ್ತಿಕ್ ಅವರು ಏನ್ ತಿನ್ನೋದಂತ ಯೋಚನೆ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಕಾರ್ತಿಕ್, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇಲ್ಲೊಂದು ಮಾಹಿತಿ ಇದೆ, ನೋಡ್ಕೊಬಿಡಿ ಎಲ್ಲರೂ. 10 ರೂಪಾಯಿ 20 ರೂಪಾಯಿ ಕಾಯಿನ್ 2 ರನ್ನಿಂಗ್ ಇದೆ, ಬ್ಯಾನ್ ಆಗಿಲ್ಲ ಅಂತ. ಕಾರ್ತಿಕ್ ಅವರು ರೈಸ್ ಪಾ ಜೊತೆ ವಡೆ ತಿಂತಾ ಇದ್ದಾರೆ. ನನ್ಗೆ ಒಂದು ಅನುಮಾನ, ಏನದು ಈ ಬಾಡಿಗೆ 3 ಸೇರ್ ಅನ್ನ ಇಳಿಸ್ತಾ ಇದಿರಲ್ಲ, ಬೆಳಗ್ಗೆ ಎದ್ದೇಟ್ಗೆ ಬಿಸಿ ಬೇಕಿತ್ತ ನಿಂಗೆ? ನಾವು ಬರೀ ಎಂಗೇಜ್ಮೆಂಟ್ ಅಂತ ಹೊರಟು ನೋಡಿದ್ರೆ ಇಲ್ಲಿ ಮದ್ವೆನೂ ಮಾಡ್ತಿದ್ರೆ, ಸ್ನಾನಕ್ಕೆ ಹೋಗೋರಂತೆ ಗಂಡು. ರಾಜ ರಾಜ ರಾಜ. ಇಲ್ಲಿ ಬರ್ತಾ ಇದೆ ಮಳೆ, ಇಲ್ಲಿದ್ದಾನೆ ಸಚಿನ, ಹಿಂಗಾಗಲ್ ಸಕಂಡ್ ಕುತ್ಕೊಂಡು ಹೋಗಿದ್ದೆ. ಚಿನ್ನು ನನ್ನ ಚಿನ್ನು. ಎಂಗೇಜ್ಮೆಂಟ್ ಅಂತ ಹೊರಟ್ವಿ, ನೋಡಿದ್ರೆ ಮದ್ವೆನೇ ಮಾಡ್ತಾರ, ಬರ್ತಿದೀವಿ ಅಂತ. ಹೌದು, 1,000ನ ಚೆನ್ನಾಗಿ ಪೈಸಾ ವಸೂಲ್ ಮಾಡ್ಬಿಟ್ಟಿದ್ದು. ಆಕ್ಚುಲಿ ನಾವಾಗ್ಲೇ ಸುಳ್ಳು ಹೇಳ್ದ. ಫ್ಲಾಶ್ ಬ್ಯಾಕ್. ಒಬ್ಬ ಲೊಕೇಶನ್ ಕಳಿಸ್ತೀನಿ ಬನ್ನಿ ಅಂತ ಹೇಳಿದ್ದ, ಅವ್ನ ಎಂಗೇಜ್ಮೆಂಟ್ ಇತ್ತು, ಅವ್ನ ಲೊಕೇಶನ್ನೇ ಕಳಿಸ್ತಿಲ್ಲ, ಫೋನೇ ಪಿಕ್ ಮಾಡ್ತಿಲ್ಲ. ಎಲ್ಲ ಹೋಗೋಣ, ಏನ್ ಮಾಡೋಣ? ಸಮೀರ್ ದುಡ್ಡು ಹಾಕಿಲ್ಲ ಅಂತಾನೆ ನಾವು ಹೋಗಿರಲಿಲ್ಲ, ಅವನ ಹತ್ರನೇ ದುಡ್ಡು ಹಾಕ್ಸ್ಕೊಂಡು ಅವನ ಮದ್ವೆಗೆ ಹೋಗ್ತಾ ಇದೀವಿ. ನಾವು ಫ್ರೆಂಡ್ಸು, ಇವನೊಬ್ಬ ದೊಡ್ಡ ಫ್ರೆಂಡು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಬೆಸ್ಟ್ ಫ್ರೆಂಡು. ಬ್ರೋ ಹಾಯ್ ಹೇಳ್ರಿ, ಒಂದು ಹಾಯ್ ಹೇಳ್ಬೇಕು ನೀವು. ಬೆಳಿಗ್ಗೆಯಿಂದ ಕಾಯ್ತಾ ಇದೀವಿ ಎಂಗೇಜ್ಮೆಂಟ್ ಅಂತ. KB ಕ್ರಾಸ್ ಬಂದ್ಮೇಲೆ ಗೊತ್ತಾಯ್ತು ಎಂಗೇಜ್ಮೆಂಟ್ ಯಾಕೆ ಮದ್ವೆ ಓಕೆ ಅಂತ. ಎಂಗೇಜ್ಮೆಂಟ್ ಯಾಕೆ ಮದ್ವೆ ಓಕೆ ಅಂತ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಎಂಗೇಜ್ಮೆಂಟ್ ಅಂತ ಬಂದವರು ಇವಾಗ ಮದ್ವೆ ಮುಗಿಸ್ಕೊಂಡು ಹೋಗ್ಬೇಕಾಗುತ್ತೆ. ನೋಡೋಣ, ಹುಡುಗ ಸಿಕ್ಕ ಹುಡುಗನ ಕೈಲಿ ಮಾತಾಡಿಸ್ತೀನಿ. ನಮ್ಗೆಲ್ಲರಿಗೂ ಸುಳ್ಳು ಹೇಳಿ ಎಂಗೇಜ್ಮೆಂಟ್ ಅಂತ ಕರೆಸ್ಬಿಟ್ಟು ಮದ್ವೆ ಮಾಡಿ ಕಳಿಸ್ತಿದೀವಿ. ನೋಡೋಣ ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಗ್ಯಾಪಲ್ಲಿ ಒಂದು ಫೋಟೋ ಶೂಟ್ ಆಗ್ತಾ ಇದೆ. ಏನ್ ಪೋಸು ಇದು, ಏನ್ ಪೋಸು. ಫೋಟೋ ತೆಗಿತೀನಿ ಅಂತ ವಿಡಿಯೋ ಮಾಡ್ತಿರೋ ಫ್ರೆಂಡು. ಅಷ್ಟೇ. ಬೇರೆ ಕಾರ್ಗೆ ಹಾಕೊಂಡಲ್ಲ ಆಲ್ರೆಡಿ. ಮಳೆ ಬರ್ತಿರೋ ಫೋರ್ಸಿಗೆ ಗಂಡು ಎದ್ರುಕೊಂಡು ಕಾರೇ ನಿಲ್ಸ್ಬಿಟ್ಟವ್ರೆ. ಈ ಗಂಡಲ್ಲ, ಇವನ್ ಗಂಡಲ್ಲ, ಮದ್ವೆ ಗಂಡು. ಮತ್ತೆ ಗಂಡು ಬರ್ತಲ್ಲ ಸಚಿನ. ಲೊಕೇಶನ್ಗೆ ಬಂದ್ವಿ. ಅಗೋ, ಆ ದೂರದಲ್ಲಿ ನಡ್ಕೊಂಡ್ ಬರ್ತಿರೋದು ಯಾರು ಅಂತ ಗೆಸ್ ಮಾಡಿ ನೋಡೋಣ. ಟಪಾ ಟಪ್ ಟಪಾ ಟಪ್ ಟಪಾ ಟಪ್ ಮಾಲೂಮ್ನಾ. ಈಗ ನಿಮ್ಗೆ ಹತ್ರ ಆಗುತ್ತೆ. ಈಗ ನೀವು ಈಸಿಯಾಗಿ ಗೆಸ್ ಮಾಡ್ತೀರಾ. ಏನ್ ಗೊತ್ತಾ,
ಸಚಿನ ನಂದು 3 ಕಿತ್ತಿ ಇವರೇ ಎಂಗೇಜ್ಮೆಂಟ್ ಹುಡುಗ ಅಲ್ಲಲ್ಲ ಮದುವೆ ಹುಡುಗ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನೋ ತಿಂತಾ ಇದಾರೆ, ಏನ್ ಗೆಸ್ ಮಾಡಿ ನೋಡೋಣ. ಬಂದ ತಕ್ಷಣ ಊಟ ಹಾಕ್ತಿದ್ದಾರೆ. ಕೆಲವೊಂದ್ಸಲ ಲೈಫಲ್ಲಿ ನಮ್ಮ ಎದುರುಗಡೆ 2 ದೋಣಿ ಕಾಣಿಸ್ತಾ ಇರುತ್ತೆ. ಅದರಲ್ಲಿ ಒಂದನ್ನು ಚೂಸ್ ಮಾಡಿ ಮುಂದೆ ಹೋಗೋದು ತುಂಬ ಈಸಿ. ಆದರೆ ಹೋಗ್ತಾ ಹೋಗ್ತಾ ನಾವು ಬಿಟ್ಟಿರೋ ದೋಣಿ ಇರುತ್ತಲ್ಲ, ಅದರ ಬಗ್ಗೆ ಯೋಚನೆ ಬಂದಾಗಲೇ ಶುರು ಆಗೋದು ಕನ್ಫ್ಯೂಷನ್. ನಾನು ರಿಸ್ಕ್ ತಗೊಳ್ಳೋದು ಬೇಡ ಅಂತ 2 ದೋಣಿಯಲ್ಲಿ ಕಾಲಿಡಕ್ಕೆ ಹೋಗ್ತಿದ್ದೀನಿ. ಆದರೂ ಕನ್ಫ್ಯೂಷನ್ ಮಾತ್ರ ನಿಲ್ತಾ ಇಲ್ಲ. 2 ದೋಣಿ ಬೇರೆ ಬೇರೆ ದಿಕ್ಕಲ್ಲಿ ಹೋದರೆ